ಚಳ್ಳಕೆರೆ ತಾಲೂಕಿನ ದೇವರಮರಿಕೊಂಟೆ ಗ್ರಾಮದ ಖಾಸಗಿ ಪ್ರೌಢಶಾಲೆಯಲ್ಲಿ ಅನ್ನ ಮತ್ತು ಬಜ್ಜಿ ಸೇವಿಸಿದ ಬಳಿಕ ಸುಮಾರು 40 ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡು ಚಳ್ಳಕೆರೆ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಾಗಿರುವ ಘಟನೆ ಆತಂಕಕ್ಕೆ ಕಾರಣವಾಗಿದೆ. ಘಟನೆಯ ಮಾಹಿತಿ ತಿಳಿಯುತ್ತಿದ್ದಂತೆಯೇ ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಚಳ್ಳಕೆರೆ ಶಾಸಕ ಟಿ. ರಘುಮೂರ್ತಿ ಸಚಿವ ಸ್ಥಾನ ಸ್ವೀಕರಿಸಿದ ಸಂಭ್ರಮ ಕಾರ್ಯಕ್ರಮದಲ್ಲಿದ್ದು ತಕ್ಷಣ ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡಿ ಅಸ್ವಸ್ಥ ವಿದ್ಯಾರ್ಥಿಗಳ ಆರೋಗ್ಯ ವಿಚಾರಿಸಿದ್ದಾರೆ. ವಿದ್ಯಾರ್ಥಿಗಳಿಗೆ ಚಿಕಿತ್ಸೆ ನೀಡುತ್ತಿರುವ ವೈದ್ಯರಿಂದ ಮಾಹಿತಿ ಪಡೆದು ಸಚಿವರು ಯಾವುದೇ ನಿರ್ಲಕ್ಷ್ಯ ವಹಿಸದೆ ಎಲ್ಲ ವಿದ್ಯಾರ್ಥಿಗಳಿಗೆ ಸೂಕ್ತ ಚಿಕಿತ್ಸೆ ನೀಡಬೇಕು, ಅವರ ಆರೋಗ್ಯದ ಮೇಲೆ ನಿರಂತರ ನಿಗಾ ವಹಿಸಬೇಕು ಹಾಗೂ ಅಗತ್ಯವಿರುವ ಎಲ್ಲ ವೈದ್ಯಕೀಯ ಸೌಲಭ್ಯಗಳನ್ನು ಒದಗಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಆಸ್ಪತ್ರೆಯಲ್ಲಿ ಆತಂಕಗೊಂಡಿದ್ದ ಪೋಷಕರೊಂದಿಗೆ ಮಾತನಾಡಿದ ಸಚಿವರು ವಿದ್ಯಾರ್ಥಿಗಳ ಆರೋಗ್ಯಕ್ಕೆ ಮೊದಲ ಆದ್ಯತೆ ನೀಡಲಾಗುತ್ತಿದ್ದು ಎಲ್ಲ ಮಕ್ಕಳಿಗೂ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಎಂದು ಭರವಸೆ ನೀಡಿದ್ದಾರೆ. ವಿದ್ಯಾರ್ಥಿಗಳ ಆರೋಗ್ಯ ಸ್ಥಿತಿಯ ಮೇಲೆ ಆರೋಗ್ಯ ಇಲಾಖೆ ನಿರಂತರ ನಿಗಾ ವಹಿಸಿದ್ದು ಘಟನೆಗೆ ನಿಖರ ಕಾರಣ ಸಂಬಂಧಪಟ್ಟ ಅಧಿಕಾರಿಗಳು ಪರಿಶೀಲನೆ ನಡೆಸುತ್ತಿದ್ದಾರೆ. ಹೆಚ್ಚು ಕಡಿಮೆಯಾಗಿ ಸುಮಾರು ಅಸ್ವಸ್ಥ ಆದರೂ ಕೂಡ ಇಲ್ಲಿ ಯಾವುದೇ ಡಾಕ್ಟರ್ಗಳಿಲ್ಲ. ಇಲ್ಲಿ ಸರ್ಕಾರಿ ಹಾಸ್ಪಿಟಲಲ್ಲಿ ಡಾಕ್ಟರ್ ಇಲ್ಲ. ಇವತ್ತು ಹುಡುಗರು ನೋಡೋದೇ ದಿಕ್ಕಿಲ್ದಂಗೆ ಇದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ಮೋಷನ್ ವಾಮಿಟಿಂಗ್ ಇಲ್ಲ, ಮತ್ತೆ ವಾಮಿಟಿಂಗ್ ಸೆನ್ಸೇಷನ್ ಅದಕ್ಕೆ ಆರಾಮಾಗಿರಿ. ನೈನ್ತು ಏನಾಗಲ್ಲ, ಅದಕ್ಕೆ ಬೇಡ, ಆರಾಮಾಗಿದೆ. ಅಷ್ಟೇ ದೇವರಮರಿಕೊಂಟೆ ಅಂತ ಗ್ರಾಮ ಪಂಚಾಯತಿ ಕೇಂದ್ರ, ಅಲ್ಲಿ ಪ್ರೈವೇಟ್ ಸ್ಕೂಲ್ ಅಂದರೆ ಏಡೆಡ್ ಸ್ಕೂಲ್ ವಾಲ್ಮೀಕಿ ಪ್ರೌಢಶಾಲೆ ಅಂತಿದೆ. ಅಲ್ಲಿ ಹೋದಂಥ ಹೈಸ್ಕೂಲ್ ಮಕ್ಕಳು ಮಧ್ಯಾಹ್ನ ಊಟ ಮಾಡಿದ್ದಾರೆ. ಊಟ ಮಾಡಿದ ನಂತರ ಕಾಲು ಗಂಟೆ ಅರ್ಧ ಗಂಟೆಗೆ ಏನು ಮಕ್ಕಳಿಗೆ ಹೊಟ್ಟೆ ನೋವು ಜೊತೆಗೆ ವಾಮಿಟಿಂಗ್ ಸೆನ್ಸೇಷನ್ ಆಗಿದೆ. ಎಲ್ಲ 42 ಜನ ಮಕ್ಕಳು ತಂದಿದ್ದಾರೆ. ಇಲ್ಲಿ ಎಲ್ಲ ಗಂಡು ಮಕ್ಕಳಿಗೇನು ಆಗಿಲ್ಲ. ಇವರು ಮೆಡಿಕಲ್ ಇದ್ರ ಪ್ರಕಾರ ಕೇಳಿದಾಗ ಹೊಟ್ಟೆ ನೋವು ಜೊತೆಗೆ ವಾಮಿಟಿಂಗ್ ಸೆನ್ಸೇಷನ್, ವಾಮಿಟಿಂಗು ಆಗಿಲ್ಲ, ಮೋಷನ್ ಆಗಿಲ್ಲ. ಹೀಗಾಗಿ ಇಲ್ಲಿ ಬಂದ ಮೇಲೆ ಇವರೆಲ್ಲ ಟ್ರೀಟ್ಮೆಂಟ್ ಮಾಡಿ ಈಗೆಲ್ಲ ಹೊಟ್ಟೆ ನೋವು ಕಡಿಮೆ ಆಗಿದೆ. ಮತ್ತು ಕೈನಲ್ಲಿ ಏನು ಸಿಮ್ಟಮ್ಸ್ ತೋರ್ತಾ ಇತ್ತು ತಲೆಗಳು, ಅದು ಈಗಾಗಲೇ ಕಡಿಮೆ ಆಗ್ತಾ ಬರ್ತಿದೆ. ಇಬ್ಬರನ್ನ ಚಿತ್ರದುರ್ಗಕ್ಕೆ ಸೇರಿಸಿದ್ದಾರೆ. ಆ ಮಕ್ಕಳು ಕೂಡ ಸರಿಯಾದ ರೀತಿಯಲ್ಲಿದ್ದಾರೆ. ಅದೇನು ಇವರು ಮೆಡಿಕಲ್ ಇದರೊಳಗೆ ಪೀಡಿಯಾಟ್ರಿಕ್ ಪ್ರಕಾರ ಒಂದು ಏನು ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಅಂತ ಹೇಳಿ ಒಂದು ಕಾಯಿಲೆ ಅಂತದ್ದು, ಹಾಗಾಗಿ ಆ ಥರ ಆಗಿದೆ. ಬಟ್ ಇಟ್ ಇಸ್ ನಾಟ್ ದಿ ಸೀರಿಯಸ್ ಅಂತ ಹೇಳ್ತಾರೆ. ಹಾಗಾಗಿ ಏನೇ ಅದನ್ನು ಅಬ್ಸರ್ವೇಷನ್ ಇಟ್ಟು ಅವ್ರು ಗುಣಮುಖರಾಗುವ ಇಲ್ಲಿದ್ದು ಸರಿಯಾದ ರೀತಿಯಲ್ಲಿ ಟ್ರೀಟ್ಮೆಂಟ್ ಕೊಡಬೇಕಂತೇಳಿ ಈಗಾಗಲೇ ನಾನು ಸೂಚನೆ ಕೊಟ್ಟಿದ್ದೀನಿ. ಅದನ್ನು ಮಾಡ್ತಾರೆ. ಚಿತ್ರದುರ್ಗ ಹೋಗಿ ಆ 2 ಮಕ್ಕಳನ್ನು ಹೋಗಿ ನೋಡ್ತಾರೆ. ಟೋಟಲ್ ಎಷ್ಟು ಅಂತಾನೆ? ಟೋಟಲ್ 42 ಜನ. 42 ಜನದಲ್ಲಿ ಗಂಡು ಮಕ್ಕಳು ಇಲ್ಲ, ಗಂಡು ಮಕ್ಕಳಲ್ಲಿ 2-3 ಜನ ಇದ್ದಾರೆ ಅಷ್ಟೇ. ಇನ್ನಿದ್ದರೆಲ್ಲ ಸರಿಯಾಗಿದ್ದಾರೆ. ಹೆಣ್ಮಕ್ಳಿಗೆ ಮಾತ್ರ ಆ ಥರ ಆಗಿದೆ. ಆದರೂ ಅವರು ಎಲ್ಲ ಆರಾಮಾಗಿದ್ದಾರೆ. ಟ್ರೀಟ್ಮೆಂಟ್ ಅವ್ರಿಗೆ ಏನೋ ಸ್ವಲ್ಪ BP ಕಡಿಮೆ ಆಗಿತ್ತು ಅಂತ ಹೇಳ್ಬಿಟ್ಟು ಚಿತ್ರದುರ್ಗ ಆಸ್ಪತ್ರೆಗೆ ಸೇರಿಸಿದ್ದಾರೆ.
ಅಲ್ಲಿ ಇವಾಗ ಅವ್ರ ರಿಪೋರ್ಟ್ ಪ್ರಕಾರ ನಾರ್ಮಲ್ ಆಗ್ತಾ ಇದ್ದಾರೆ. ಬರೀ ಮಕ್ಕಳಿಗೆ ಅಷ್ಟೇ, ಸಿಬ್ಬಂದಿಗೆ ಏನಾದ್ರು ಸಿಬ್ಬಂದಿಗೆ ಯಾರಿಗೆ ಏನಾಗಿದೆ.